ಈಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಏನಿದ್ದೀನಿ ಹುಡುಗಾಟ, ಸುಮ್ಮನೆ ಇರಬಾರ್ದಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಶಕ್ತಿ ನಿನಗಿಲ್ಲ. ಅಂಥದ್ರಲ್ಲಿ ಏನೂ ಆಗಿಲ್ಲ ಅಂದ್ರೆ ನಾನು ನಂಬಿಡ್ತೀನೇನೋ ವಿಶ್ವಾಸ. ಮನ್ಸಿಗೆ ಹತ್ರ ಆಗಿರೋ ರುಸುಳಿ ಸ್ವಲ್ಪ ಏರಿಳಿತಾ ಇದ್ರು ಹಿಂಗ್ ಗೊತ್ತಾಗೋಗುತ್ತೆ. ಅಲ್ಲ ಕಣು, ಜಯಂತ್ ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಸಾಕು ತಿಂಡೇಟ್ ಆಗ್ತೀಯ. ಅಲ್ಲಿ ಹೋಗ್ ಬರೋಷ್ಟರಲ್ಲಿ ಒಂದಿಷ್ಟು ಯೋಚನೆ ಮಾಡಿರ್ತೀಯ. ಯಾಕೋ ಅವ್ರ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ವಾ ನಿಂಗೆ? ಇಷ್ಟ ಇಲ್ಲ ಅಂದ್ರೆ ನೀನ್ ಸುಮ್ಮನೆ ಇರ್ಬೇಕಲ್ಲ, ಏನಾದ್ರೂ ಒಂದು ಹೇಳಿ ಕರ್ಕೊಂಡು ಹೋಗ್ತೀಯ. ಅದೇ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಿರೋದು. ವಿಶ್ವ ಮಾವ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಅಂಡ್ ಜಯಂತ್ ಅವ್ರ ನಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿಯಿಂದ ಎಲ್ಲಾನು ಎಷ್ಟು ಗೌರವದಿಂದ ಮಾತಾಡ್ಸಿದ್ರು ಕಣೋ. ಅಂತವ್ರ ಮನೆಗೆ ಹೋಗ್ಬೇಕಂದಾಗ ಖುಷಿಯಾಗಿರ್ಬೇಕು. ನೀನ್ ನೋಡಿದ್ರೆ ಮೂತಿ ನುಮ್ಮಂತ ಇಟ್ಕೊಂಡಿದ್ಯಲ್ಲ. ವಿಶ್ವ ನೋಡಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ. ಹೋದ್ ಸತಿ ಅವ್ರ ಮನೆವರೆಗೂ ಹೋಗಿ ಹಾಗೆ ವಾಪಸ್ ಬಂದಿದೀವಿ. ಆದ್ರೆ ಈ ಸತಿ ಆತರ ಎಲ್ಲ ಮಾಡೋಂಗಿಲ್ಲ. ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆ ಹೇಗಿದೆ ಅಂತ ನೋಡ್ಬೇಕು, ಅವ್ರ ಟೇಸ್ಟ್ ಏನು ಅಂತ ತಿಳ್ಕೊಬೇಕು. ಜೊತೆಗೆ ಮುಖ್ಯವಾಗಿ ಅವ್ರ ವೈಫ್ನ ಭೇಟಿ ಮಾಡ್ಬೇಕು. ಇದನ್ನೆಲ್ಲ ನೀನು ನನ್ನ ಜೊತೆ ಮಾಡ್ಬೇಕು, ಆಯ್ತಾ? ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಇಳಿಗ್ ಪ್ರಾಣ ಸಂಕಟ ಅನ್ನೋ ಹಾಗಾಗಿದೆ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಇವಳು ಏನೇನೋ ಹೇಳ್ತಿದ್ದಾಳೆ. ಹೇಗಪ್ಪ ಇವಳನ್ನ ಕಂಟ್ರೋಲ್ ಮಾಡೋದು? ವಿಶ್ವ, ಮತ್ತೆ ಯೋಚನೆ ಮಾಡಿದಕ್ಕೆ ಶುರು ಮಾಡಿದ್ಯಾ? ಅಟ್ಲೀಸ್ಟ್ ನೀನ್ ಯೋಚನೆ ಮಾಡೋದನ್ನ ನಿಲ್ಸ್ಬಿಟ್ಟು ನನ್ನ ಹತ್ರ ಶೇರ್ ಮಾಡು. ಶೇರ್ ಮಾಡಿದ್ರೆ ನಿನ್ ಮನ್ಸಾದ್ರೂ ಹಗುರ ಆಗುತ್ತೆ ಕಣೋ. ನೋಡು, ಜಾಸ್ತಿ ಡವ್ ಮಾಡ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಬಾಯಿ ಮುಚ್ಕೊಂಡ್ ಕುತ್ಕೊ ಅಂದಿದ ತಕ್ಷಣ ನಾನು ಸುಮ್ನೆ ಕುತ್ಕೊಂಡ್ಬಿಡಲ್ಲ, ನಾ ಮಾತಾಡ್ತಾನೆ ಇರ್ತೀನಿ. ಹೋಗೋಣವಾ? ಏನು ಮೇಡಮ್ರೆ, ಒಳ್ಳೆ ಗಣಿತ ಮಿಸ್ಟ್ರು ಲೆಕ್ಕ ಬರ್ದಂಗೆ ಬರೀತಿದ್ರ? ಏನು ಸಮಾಚಾರ? ಸಂಬಳ ಬಂತು. ಓಹ್, ಹಾಗಾದ್ರೆ ಇವತ್ತು ಪಾರ್ಟಿನಾ? ಸುಮ್ಮನೆ ಕೇಳಿದೆ, ಕೋಪ ಮಾಡ್ಕೋಬೇಡಿ. ತಗೊಳ್ಳಿ. ಅಯ್ಯೋ ಮೇಡಮ್ರೆ, ಇದು ನನ್ಗ್ಯಾಕೆ? ಇದು ನಾನು ನಿಮಗೆ ಕೊಡಬೇಕಾಗಿರೋವಂಥದ್ದು. ತಗೊಳ್ಳಿ. ಅಲ್ಲ, ನಿಮ್ಮ ದುಡ್ಡನ್ನ ನನಗೆ ಕೊಡ್ತಿದ್ದೀರಾ? ನೀವು ಇಟ್ಕೊಳ್ಳಿ. ಇಷ್ಟು ದಿವಸ ಲೆಕ್ಕದ ಪ್ರಕಾರ ನನಗೆ ಆರ್ಡ್ರ್ ಮಾಡಿಕೊಟ್ಟಿದ್ದು ಊಟ, ನನಗೆ ಉಳ್ಕೊಳಕ್ಕೆ ಕೊಡ್ತಿರೋ ಜಾಗ, ಅದಕ್ಕೆಲ್ಲ ಸೇರಿ ತಗೊಳ್ಳಿ. ಮೇಡಮ್ರೆ, ಅವ್ರ ಮನೇಲಿರೋದಕ್ಕೆ ಅವರು ಯಾರಾದ್ರು ಬಾಡಿಗೆ ಕೊಟ್ಟಾರೆ? ಅಲ್ಲಿ ಬಾಡಿಗೆ ಮನೇಲಿದ್ದೆ, ಆದರೆ ಕುಟುಂಬ ನಂದಾಗಿತ್ತು. ಇಲ್ಲಿ ಎರಡೂ ನಂದಲ್ಲ. ತಗೊಳ್ಳಿ. ಅಲ್ಲ ಮೇಡಮ್ರೆ, ತಗೊಳ್ಳಿ. ಆದ್ರೆ ಅದು ಒಂದು ಮಗುನೇ. ಒಂದು ಬೆಕ್ಕಿನ ಮರಿನೋ ನಾಯಿ ಮರಿನೋ ನಮ್ಮಿಂದ ದೂರ ಆದ್ರೆ ನಮಗೆ ಎಷ್ಟು ದುಃಖ ಆಗುತ್ತೆ. ಅಂಥದ್ರಲ್ಲಿ ಈ ಮಗು ನಮ್ಮನೆಯಲ್ಲೇ ಇದ್ಲು, ನಮ್ಮನೆಯವಳೇ ಆಗೋಗ್ಬಿಟ್ಟಿದ್ಲು. ಅಂತ ಮಗು ನಮ್ಮಿಂದ ದೂರ ಆದ್ರೆ ದುಃಖ ಆಗಲ್ವೇನ್ರಿ? ನೋಡೆ, ಇವತ್ತಲ್ಲ ನಾಳೆ ಆ ಮಗು ಅವ್ರ ಮನೆಗೆ ಹೋಗ್ಬೇಕಾಗಿದೆ. ಈಗ ಹೋಗಿದೆ ಅಷ್ಟೇ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಿಮ್ಗೆ ಕರುಳಿನ ಸಂಕಟ ಅರ್ಥ ಆಗಲ್ಲ ರೀ. ಅದಿನ್ನೂ ಚಿಕ್ಕ ಮಗು ಪಾಪ. ಇಷ್ಟು ಚಿಕ್ಕ ವಯಸ್ಸಿಗೆನೆ ಅಪ್ಪ ಅಮ್ಮ ನಮ್ಮವರು ತಮ್ಮವರು ಎಲ್ಲರನ್ನೂ ಕಳ್ಕೊಂಡಿದ್ದಾಳೆ. ಅವಳಿಗೆ ಆಸರೆ ಅಂತ ಇದ್ದಿದ್ದೇ ನಾವು. ಈಗ ನಮ್ಮಿಂದನೂ ದೂರ ಆಗಿ ಆ ಮನೆಗೆ ಹೋಗಿ ಇನ್ನೇನೇನು ಕಷ್ಟಪಡ್ತಾಳೋ ಏನೋ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ನನಗೆ. ಏನೇ ನೀನು ಯಾರನ್ನೇ ಆಗಲಿ ತುಂಬ ಹಚ್ಕೋಬಾರ್ದು. ಅವಳಿಗೆ ಈ ಮನೇಲಿ ಇದ್ದಿದ್ ಋಣ ಇಷ್ಟೇ ಅನ್ಸುತ್ತೆ. ಅದು ಮುಗೀತು, ಹೋದ್ಲು. ಋಣ ನಮ್ಮೇಲೂ ಇತ್ತು ರೀ, ಆದ್ರೆ ಅವ್ರು ಅದನ್ನ ಕಿತ್ಕೊಂಡು ಹೋಗ್ಬಿಟ್ರು. ಅವಳು ಆ ಮನೇಲಿದ್ದಾಗ ಎಷ್ಟು ಕಷ್ಟ ಅನುಭವಿಸಿದ್ಲು ಅನ್ನೋದು ನಮಗೆಲ್ಲ ಗೊತ್ತಿಲ್ವಾ?
ರಾಕ್ಷಸರ ಥರ ನಡ್ಕೊಂಡ್ರು ಅವ್ರು. ಚಿಕ್ಕ ಮಗು ಅಂತನೂ ನೋಡಿದೆ, ಅವಳ ಕೈಯಲ್ಲಿ ಏನೇನೆಲ್ಲ ಕೆಲಸ ಮಾಡಿಸೋರು. ಪಾಪ ಅದೇ ನಮ್ಮನೆಗೆ ಬಂದ್ಮೇಲೆ ಎಷ್ಟು ಖುಷಿ ಆಗಿದ್ಲು. ಈಗ ಮತ್ತೆ ಅದೇ ನರಕಕ್ಕೆ ಹೋಗಿ ಏನೇನು ಕಷ್ಟಪಡ್ತಾಳೋ ಏನೋ. ಒಳ್ಳೆ ಕಥೆ ಆಯ್ತಲ್ಲ. ಅವರು ಮನುಷ್ಯರ ಕಡೆ, ಅವ್ರಿಗೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ನೋಡೆ, ಮನುಷ್ಯ ಬರೀ ನಿಸ್ವಾರ್ಥಿ ಆದರೆ ಸಾಲದು, ಸ್ವಲ್ಪ ಸ್ವಾರ್ಥನೂ ಇರಬೇಕು. ಸ್ವಾರ್ಥ ಇರಬೇಕು ರೀ, ಆದರೆ ನಿಮ್ಮಷ್ಟಲ್ಲ. ನಿಂದೊಳ್ಳೆ ವರ್ಷ ಆಯ್ತಲ್ಲ, ಯಾವುದೋ ಮಗುಗೋಸ್ಕರ ಗಂಡನ ವಿರುದ್ಧನೇ ಮಾತಾಡ್ತೀಯಲ್ಲ. ಅಯ್ಯೋ, ನಾನು ಯಾರ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ ರೀ. ನನ್ನ ಸಂಕಟ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೆ. ನೋಡೆ, ನಿನ್ನ ಸಂಕಟನ ಸೂಟ್ ಕೇಸಲ್ಲಿ ಎತ್ತಿಟ್ಟು ಈಗ ಆಗ್ಬೇಕಾಗಿರೋ ಕೆಲಸ ನೋಡು. ಆ ಮಗುನ್ ಸಾಕ್ಬೇಕಾಗಿರೋ ಭಾವನಾನೇ ಮಗುನ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ. ಅವಳಿಗೆ ಇಲ್ದಿರೋ ಯೋಚನೆ ನಿನ್ಗೆ ಯಾಕೆ ಹೇಳು? ಭಾವನೆ ಏನು ಇಷ್ಟಪಟ್ಟು ಮಗುನ ಬಿಟ್ಟು ಹೋಗ್ಲಿಲ್ಲ ರೀ, ಪರಿಸ್ಥಿತಿ ಆಗಿತ್ತು. ಅವಳು ಹೋಗಿ ಆ ಮನೇಲಿ ಹೊಂದ್ಕೊಳ್ಳೋವರೆಗೂ ಮಗು ಇಲ್ಲೇ ಇರ್ಲಿ ಅಂತ ಅತ್ತೆನೇ ಇರಿಸ್ಕೊಂಡಿದ್ದು. ಅದಕ್ಕೆ ಭಾವನಾ ಬಿಟ್ಟು ಹೋದ್ಲು. ಇಲ್ಲಾಂದ್ರೆ ಅವಳು ಮಗುನ ಬಿಟ್ಟಿರ್ತಾಳ? ಕಳ್ಳಂಗೊಂದು ಪಿಳ್ಳೆನೇವೆ ಅಂತಾರಲ್ಲ ಹಾಗೆ, ಅಮ್ಮ ಹೇಳ್ಬಿಟ್ರಂತೆ ಇವಳು ಕೇಳ್ಬಿಟ್ಲ. ಹಠ ಮಾಡ್ಬೇಕಾಗಿತ್ತು ಮಗುನ್ ಕರ್ಕೊಂಡು ಹೋಗ್ತೀನಿ ಅಂತ. ಅವಳಿಗೆ ಅದು ಬೇಕಾಗಿರಲಿಲ್ಲ, ಅದಕ್ಕೆ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಏನು ಮಹಾನ್ ತ್ಯಾಗಿ ಅನ್ನೋ ಥರ ಮಾತಾಡ್ತಾಳೆ. ಬರ್ತಾ ಬರ್ತಾ ನೀವು ಯಾಕೋ ಒಂಥರ ಆಗ್ತಿದ್ದೀರಾ ರೀ. ಅದು ಯಾಕೆ ಹೇಗಾಡ್ತಿದ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ಎಲ್ಲಾರನ್ನೂ ದೂರ ಮಾಡಿಕೊಂಡು ಒಬ್ಬರೇ ಬದುಕಬೇಕು ಅಂತ ನೀವು ನಿರ್ಧಾರ ಮಾಡಿರೋ ಹಾಗಿದೆ.